ನಮ್ಮ ಬಸವಾನಿ ಎಷ್ಟು ಚಂದದ ಊರು, ನನ್ನ ಅಮ್ಮನ ಪ್ರೀತಿಯ ಊರು. ನನ್ನ ಅಜ್ಜ ಕರಿಯಣ್ಣ ಶೆಟ್ಟರು, ಅಜ್ಜಿ ಮೀನಾಕ್ಷಮ್ಮ ಧೀಮಂತವಾಗಿ ಬಾಳಿ ಬದುಕಿದ್ದ ಊರು. ನನಗೂ ಬಾಲ್ಯದ ಮಧುರ ನೆನಪುಗಳನ್ನು ಕಟ್ಟಿಕೊಟ್ಟಿರುವ ಊರು. ಸಹೃದಯಿ ಬಂಧು ಮಿತ್ರರನ್ನು ಕರುಣಿಸಿದ ಊರು. ಗೆಳೆಯರೊಡನೆ ಆಡಿ ಕುಣಿದು ನಲಿದಾಡಿದ ಊರು. ನನ್ನ ವೃತ್ತಿ ಬದುಕನ್ನು ಆರಂಭಿಸಿದ ಊರು. ಆ ಎಲ್ಲ ನೆನಪುಗಳ ಬುತ್ತಿಯೊಂದಿಗೆ ನಮ್ಮ ಆರೋಗ್ಯ ಇಲಾಖಾ ತಂಡದ ಯುವ ಮಿತ್ರರೊಂದಿಗೆ ಮತ್ತೊಮ್ಮೆ ಹೋಗಿದ್ದು ಬಸವನಿಗೆ. ಎಂದಿನಂತೆ ಭೇಟಿ ನೀಡಿದ್ದು ಆತ್ಮೀಯರಾದ ಕಮಲಮ್ಮನವರ ಮನೆಗೆ. ಅಲ್ಲಿ ಅವರ ಪುತ್ರ, ನನ್ನ ಬಾಲ್ಯ ಮಿತ್ರ ತಮ್ಮಣ್ಣನನ್ನು ಜೊತೆಗೂಡಿದ ನಮ್ಮ ತಂಡ ಭೇಟಿ ನೀಡಿದ್ದು ಸೋಮೇಶ್ವರ ದೇವಸ್ಥಾನಕ್ಕೆ. ಅಲ್ಲಿಯೇ ಸಮೀಪದಲ್ಲಿ ನನ್ನ ಅಜ್ಜ ತಪಸ್ಸಾಧನೆಗೈದ ಸ್ಥಳದ ಹುಡುಕಾಟಕ್ಕೆ. ಅಲ್ಲಿಂದ ತೆರಳಿದ್ದು ಬಸವಾನಿಯ ಬಾಲ್ಕನಿಯಂತಿರುವ ಜೇನುಕಲ್ಲು ಗುಡ್ಡಕ್ಕೆ, ಪ್ರಕೃತಿಯ ರಮ್ಯ ನೋಟವನ್ನು ಸವಿಯುವುದಕ್ಕೆ. ಕೆಲವು ದಶಕಗಳ ನಂತರ ಜೇನುಕಲ್ಲು ಗುಡ್ಡವೇರಿದ್ದ ತಮ್ಮಣ್ಣ ಬಾಲ್ಯದ ನೆನಪಲ್ಲಿ ಮೈಮರೆತಿದ್ದ. ಅಲ್ಲಿಂದ ಮತ್ತೆ ತೆರಳಿದ್ದು ಆಪ್ತ ಮಿತ್ರ ಬಂದು ಸತೀಶನ ಮನೆಗೆ. ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಬಂದು ಗೋಪುಶೆಟ್ಟರನ್ನು ಮಾತನಾಡಿಸಿಕೊಂಡು ಗೆಳೆಯರೊಡನೆ ನಕ್ಕು ನಲಿಯುತ್ತಾ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ವಾಪಸ್ಸು ತೀರ್ಥಹಳ್ಳಿಗೆ ಹೊರಟಾಗ ಸಂಜೆಗತ್ತಲು. ನಮ್ಮ ಬಸವಾನಿ.